ರಾಜಕುಮಾರ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆ? ಆಪ್ಷನ್ ಎ ಕರ್ಮಧಾರಯ ಸಮಾಸ, ಆಪ್ಷನ್ ಬಿ ದ್ವಂದ್ವ ಸಮಾಸ, ಆಪ್ಷನ್ ಸಿ ತತ್ಪುರುಷ ಸಮಾಸ, ಆಪ್ಷನ್ ಡಿ ಬಹುರ್ವಿ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ತತ್ಪುರುಷ ಸಮಾಸ. ರಾಜನ ಪ್ಲಸ್ ಕುಮಾರ, ರಾಜನ ಎಂಬ ಷಷ್ಠಿ ವಿಭಕ್ತಿ ಲೋಪವಾಗಿದೆ. ತ್ರಿನೇತ್ರ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆ? ಆಪ್ಷನ್ ಎ ಕರ್ಮಧಾರಯ ಸಮಾಸ, ಆಪ್ಷನ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ದ್ವಿಗು ಸಮಾಸ, ಆಪ್ಷನ್ ಡಿ ಬಹುರ್ವಿ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿಗು ಸಮಾಸ. 3 ಪ್ಲಸ್ ನೇತ್ರಗಳು ಸಂಖ್ಯಾವಾಚಕ ಪದದಿಂದ ಆರಂಭವಾದ ಸಮಾಸ. ತಾಯಿ ಮಕ್ಕಳು ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ? ಆಪ್ಷನ್ ಎ ಬಹುರ್ವಿ ಸಮಾಸ, ಆಪ್ಷನ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ದ್ವಂದ್ವ ಸಮಾಸ, ಆಪ್ಷನ್ ಡಿ ಅವ್ಯಯೀಭಾವ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಂದ್ವ ಸಮಾಸ. ತಾಯಿ ಪ್ಲಸ್ ಮಕ್ಕಳು 2 ಪದಗಳಿಗೆ ಸಮಾನ ಪ್ರಾಮುಖ್ಯತೆ ಇದೆ. ಮಹಾತ್ಮ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆ? ಆಪ್ಷನ್ ಎ ಕರ್ಮಧಾರಯ ಸಮಾಸ, ಆಪ್ಷನ್ ಬಿ ದ್ವಂದ್ವ ಸಮಾಸ, ಆಪ್ಷನ್ ಸಿ ಬಹುರ್ವಿ ಸಮಾಸ, ಆಪ್ಷನ್ ಡಿ ದ್ವಿಗು ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ಮಧಾರಯ ಸಮಾಸ. ಮಹಾನ್ ಪ್ಲಸ್ ಆತ್ಮ ಈ ಸಮಾಸವು ವಿಶೇಷಣ ಮತ್ತು ವಿಶೇಷವನ್ನು ಸೂಚಿಸುತ್ತದೆ. ಸುಖ ದುಃಖ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆ? ಆಪ್ಷನ್ ಎ ದ್ವಿಗು ಸಮಾಸ, ಆಪ್ಷನ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ದ್ವಂದ್ವ ಸಮಾಸ, ಆಪ್ಷನ್ ಡಿ ಕರ್ಮಧಾರಯ ಸಮಾಸ. ಈ ಪ್ರಶ್ನೆಗೆ ಉತ್ತರ ಕಾಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಇನ್ನಷ್ಟು ಜಿಕೆ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.